ಇ ವಿ ಎಮ್ಮಲ್ಲಿ ನಡೆಯೋ ಎಲೆಕ್ಷನಲ್ಲಿ ಬ್ಯಾಲೆಟ್ ಸೀಕ್ರೆಸಿ ಇಲ್ಲ, ಅಂದರೆ ನಮ್ಮ ಮತದ ಗೌಪ್ಯತೆ ಇಲ್ಲ. ಸೊ ಆಗಿದ್ದರಿಂದ ನೀವು ನಿಮ್ಮ ಮತ ನೀವು ಯಾರಿಗೆ ಹಾಕಿದ್ದೀರಾ ಅಂತ ಗೊತ್ತಾದ್ರೂ ತೊಂದರೆ ಇಲ್ಲ ಅನ್ನೋ ಧೈರ್ಯ ಇರೋರು ಮಾತ್ರ ಇ ವಿ ಎಮ್ಮಲ್ಲಿ ವೋಟ್ ಹಾಕಿ, ಇಲ್ಲ ಅಂದರೆ ಹಾಕೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಮತನ ಅವರು ತಿಳ್ಕೊತಾ ಇದ್ದಾರೆ. ಇ ವಿ ಎಮ್ ಏನು ಬ್ಯಾಲೆಟ್ ಯೂನಿಟ್ ಇದೆ, ಕಂಟ್ರೋಲ್ ಯೂನಿಟ್ ಇದೆ, ಅದಕ್ಕೆ ಒಂದು ಡಿಕೋಡರ್ ಅನ್ನೋ ಮಷಿನ್ ಕನೆಕ್ಟ್ ಮಾಡಿ ಫಸ್ಟಿಂದ ಲಾಸ್ಟ್ ತನಕ ಪ್ರಿಂಟೌಟ್ ತೊಗೋಬೋದು ಯಾರ್ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ. 1ನೇ ವೋಟ್ ಯಾರಿಗೂ ಹೋಗಿದೆ, 2ನೇದು ಯಾರಿಗೂ ಹೋಗಿದೆ, 10ನೇದು ಯಾರಿಗೂ ಹೋಗಿದೆ, 100ನೇದು, ಅದು ಸೀರೀಸಲ್ಲಿ ಪ್ರಿಂಟ್ ಆಗುತ್ತೆ. ಇದನ್ನು ಸುಪ್ರೀಂ ಕೋರ್ಟೇ 2012 ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈಗ ಪ್ರತಿಯೊಂದು ಬೂತಲ್ಲೂ ಯಾರು ಫಸ್ಟ್ ಬಂದರು, ಯಾರು ಸೆಕೆಂಡ್ ಬಂದರು ಅಂತ ಬೂತ್ ರಿಜಿಸ್ಟರ್ ಇರುತ್ತೆ. ಅದೆರಡನ್ನೂ ತಾಳೆ ಹಾಕಿ ಯಾರಿಗೆ ವೋಟ್ ಹಾಕಿದ್ದಾರೆ ಅಂತ ಕೆಲವೊಂದು ಮನುವಾದಿ ಕಂಪನಿಗಳು ಒಬ್ಬ ಮತದಾರ BBMPಗೆ ಯಾರಿಗೆ ಹಾಕಿದ್ದಾನೆ, MLAಗೆ ಯಾರಿಗೆ ಹಾಕಿದ್ದಾನೆ, MP ಯಾರಿಗೆ ಹಾಕಿದ್ದಾನೆ, ಈ ನಿಖರವಾದ ನಾವು ಇದನ್ನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ, ನಿಮಗೆ ಅದಕ್ಕೆ ಇಷ್ಟು ಖರ್ಚಾಗುತ್ತೆ ಅನ್ನೋ ಥರ ಕ್ಯಾಂಡಿಡೇಟ್ಸ್ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ದಾರೆ. ಸೊ ಈ ರೀತಿ ಒಂದು ನಮ್ಮ ಮತದಾನದ ಆಯ್ಕೆನ ಅವರು ದಂಧೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಮತದಾನದ ಗೌಪ್ಯತೆ ಇಲ್ಲದೇ ಇರೋದ್ರಿಂದ ಯಾರಿಗೆ ನಮ್ಮ ಮತದ ಬೇರೆಯವ್ರಿಗೆ ಗೊತ್ತಾದ್ರೂ ತೊಂದರೆ ಇಲ್ಲ ಅನ್ನೋ ಧೈರ್ಯ ಇದೆ ಮಾತ್ರ ಅಂಥವ್ರು ಮಾತ್ರ ಇ ವಿ ಎಮ್ಮಲ್ಲಿ ವೋಟ್ ಹಾಕಬೇಕು, ಇಲ್ಲಾಂದರೆ ವೋಟ್ ಹಾಕಬಾರ್ದು. ಯಾಕಂದರೆ ಇದರಲ್ಲಿ ಮತದಾನದ ಗೌಪ್ಯತೆ ಇಲ್ಲ. ಸುಪ್ರೀಂ ಕೋರ್ಟ್ 2012 ಜಡ್ಜ್ಮೆಂಟಲ್ಲೇ ಇದನ್ನು ತಿಳಿಸಿದೆ. ಸೊ ಹುಷಾರಾಗಿ ವೋಟ್ ಹಾಕಿ. ಪಕ್ಷೇತರ ಅಭ್ಯರ್ಥಿಗಳು ಅಂದರೆ ಸ್ವತಂತ್ರ ಅಭ್ಯರ್ಥಿಗಳು ಮಾತ್ರ ವೋಟ್ ಹಾಕಿ. ಸತ್ಯವಾದ ಸ್ವಾತಂತ್ರ್ಯ ಪಡ್ಕೊಳ್ಳೋಣ, ಸತ್ಯವಾದ ಪ್ರಜಾಪ್ರಭುತ್ವ ಮಾಡೋಣ, ಪಕ್ಷಪ್ರಭುತ್ವ ನಿಲ್ಲಿಸೋಣ.